ಹಾಯ್ ಫ್ರೆಂಡ್ಸ್, 6/3/2024 ಬುಧವಾರದ ಹುಬ್ಳಿ ಮಾರ್ಕೆಟ್ಗೆ ಸುಮಾರು 35ರಿಂದ 38 ಸಾವಿರ ಮೆಣಸಿನಕಾಯಿ ಚೀಲ ಬಂದಿದ್ವು. ಇನ್ನು ಕಡ್ಡಿ ಡಬ್ಬಿ 20435531 ಏನು ರೇಟ್ ಆಯ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ನನ್ನು ನಾನು ವೈಯಕ್ತಿಕವಾಗಿ ಏನು ಹೇಳ್ತಾ ಇಲ್ಲ. ಮಾರ್ಕೆಟ್ನಲ್ಲಿ ಸುಮಾರು 15ರಿಂದ 20 ಅಂಗಡಿಗಳಿಗೆ ಫೋನ್ ಮಾಡಿ ಮತ್ತು ಮಾರ್ಕೆಟ್ ಕಮಿಟಿಗೂ ಫೋನ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಕೇವಲ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬುಧವಾರದ ಹುಬ್ಳಿ ಮಾರ್ಕೆಟ್ನ ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ, ಮೊದಲನೇದಾಗಿ ಡಬ್ಬಿ ಬ್ಯಾಡ್ಗೆ 18,000ದಿಂದ 35,000ದವರೆಗೆ ರೇಟ್ ನಡ್ತದೆ. ಕಡಿಮೆ ಅಂದರೆ 18,000 ನಡೆದ್ರೆ ಹೈಯೆಸ್ಟ್ 34,000ದವರೆಗೆ ರೇಟ್ ನಡೆದತ್ತೆ. ಟಾಪ್ ಕ್ವಾಲಿಟಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ 35,000ದವರೆಗೆ ರೇಟ್ ನಡೆದಿದೆ. ಈ ಬ್ಯಾಡ್ಗಿಗೆ ಕಂಪೇರ್ ಮಾಡಿದರೆ ಇಲ್ಲಿ ದಾರುಣವಾಗಿ ಆದರೆ ಮಾರ್ಕೆಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ರೇಟ್ ಗಮನಿಸೋದಾದ್ರೆ 20ರಿಂದ 25,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡ್ಗೆ 15,000ದಿಂದ 23,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 15,000 ನಡೆದ್ರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಬಂದು 23,000ದವರೆಗೆ ರೇಟ್ ನಡೆದಿದೆ. ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಎಲ್ಲೋ ಒಂದು ಲಾಟ್ಗೆ 25,000 ಆದರೆ ರೇಟ್ ಹಾಕಿದ್ದಾರೆ. ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು 8,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದ್ರೆ ಹೈಯೆಸ್ಟ್ 14,000ದವರೆಗೆ ರೇಟ್ ನಡೆದಿದೆ ಮೀಡಿಯಂ ಕಾಯಿ. ಸಿಜೆಂಟಾ 2043 ಅಂದರೆ ಸಿಜೆಂಟಾ ಬ್ಯಾಡ್ಗೆ 9,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 9,000 ನಡೆದ್ರೆ ಹೈಯೆಸ್ಟ್ ಬಂದು 18,000ದವರೆಗೆ ರೇಟ್ ನಡೆದಿದೆ. ಈ ಮೆಣಸಿನಕಾಯಿ 2043 ಆದರೆ ತುಂಬ ರೇಟ್ ಕಡಿಮೆ ನಡೆದಿದೆ ಇಲ್ಲಿ ಹುಬ್ಳಿ ಮಾರ್ಕೆಟ್ನಲ್ಲಿ. ಯಾಕಂದರೆ ಇನ್ನು ಹೆಡ್ ಕ್ವಾರ್ಟರ್ ಅಂತಹ ಬ್ಯಾಡ್ಗಿ ಮಾರ್ಕೆಟ್ನಲ್ಲೇ ರೇಟ್ಗಳು ತುಂಬ ಕಡಿಮೆ ನಡೆದ್ರೆ, ಇನ್ನು ಬ್ರಾಂಚ್ಗಳಂತ ಹುಬ್ಳಿ, ಗದಗ, ಚಳ್ಳಕೆರೆ ಅಂತ ಬ್ರಾಂಚ್ಗಳಾಗ ಇನ್ನೂ ಕಡಿಮೆ ರೇಟ್ ಆದರೆ ನಡೆದಿದೆ. ಸಿಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸ್ 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದ್ರೆ ಟಾಪು, ಹೈಯೆಸ್ಟ್ ಬಂದು 12,500ರವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ದರೆ 13,000ದವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ ಆದರೆ 6,000ದಿಂದ 7,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ತಾಲ್ ಆದರೆ 3ರಿಂದ 4,000 ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗೆ 10,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ರೇಟ್ ನಡೆದ್ರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಬಂದು 18,000ದವರೆಗೆ ರೇಟ್ ನಡೆದಿದೆ. BASFನವರ ಲಾಲಿ 10,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದ್ರೆ ಟಾಪ್ 14,000ದವರೆಗೆ ರೇಟ್ ಆಗಿದೆ. ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ದರೆ 14,500ರವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು DD ವೆರೈಟಿಗಳಾದರೆ 15,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 15,000 ನಡೆದಿದೆ. ಹೈಯೆಸ್ಟ್ 18,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಆದರೆ 8,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇದು ಕಡಿಮೆ ಅಂದರೆ 8,000 ರೇಟ್ ನಡೆದ್ರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಬಂದು 14,000ದವರೆಗೆ ರೇಟ್ ನಡೆದಿದೆ. ಇದು ಕೂಡ 5531ನ ಇಂಪ್ರೂವ್ ವೆರೈಟಿ ಆಗಿರೋದ್ರಿಂದ 5531 ಯಾವಾಗ ರೇಟ್ ಇರ್ತತೋ ಇದು ಕೂಡ ರೇಟ್ ಇರೋ ಸಾಧ್ಯತೆ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.